ನಮಸ್ಕಾರ ಎಲ್ರಿಗೂ, ನಾನು ದೀಪಾ. ವೆಲ್ಕಮ್ ಟು ಮೈ ಚಾನೆಲ್. ನಾವಿವಾಗ ಎಂಟ್ರಿ ಆಗ್ತಾ ಇರೋದು ಮಹಾಬಲಿಪುರಂಗೆ. ಸೊ ಪ್ರಾಬಬ್ಲಿ ಇದೇ ಅನಿಸುತ್ತೆ ಎಂಟ್ರೆನ್ಸ್ ಪಿಲ್ಲರು. ಅದರ ಮೇಲೆ ಸ್ತೂಪ ಆಫ್ ಸ್ಕಲ್ಪ್ಚರ್ಸ್ ಮಹಾಮಲ್ಲಪುರಂ ಅಂತ ಬರೆದಿದ್ದಾರೆ. ಯಾಕೆ ಅಂದರೆ ನೋಡಿ, ಬರೀ ಅದೇ ಶಾಪ್ಸೇ ಇತ್ತು ಸ್ಕಲ್ಪ್ಚರ್ಸ್ದು. ಇದನ್ನೆಲ್ಲ ನಾವು ನೋಡಿಕೊಂಡು ಹೋಗಿರೋದು ಒಂದು ಬ್ಯೂಟಿಫುಲ್ ಆಗಿರೋ ಶೋರ್ ಟೆಂಪಲ್ಗೆ. ಸೊ ನೀವು ಇಲ್ಲಿ ಟಿಕೆಟ್ಸ್ನ ಕಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಅರೌಂಡ್ 45 ರುಪೀಸ್ ಏನೋ ಇತ್ತು. ಮತ್ತು ಇದು ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಒಂದಾಗಿದೆ. ಮತ್ತು ದೇವಸ್ಥಾನವೂ ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ದೇವಸ್ಥಾನದ ಸುತ್ತ ಬೀಚ್ ಕವರ್ ಆಗಿದೆ. ಅದೊಂದು ತುಂಬ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಹಿಂದೆ ಲೆಫ್ಟು ಮತ್ತು ರೈಟು 3 ಸೈಡೂ ಬೀಚೇ ಇದೆ. ಇದಕ್ಕೆ ಮಧ್ಯದಲ್ಲಿ ದೇವಸ್ಥಾನ ಇರೋ ಥರ ಕಾಣಿಸುತ್ತೆ. ಸೊ ಇಲ್ಲಿ ಬಂದರೆ ಇಲ್ಲಿ ಏನೋ ಕಲ್ಯಾಣಿ ಥರದ್ದು ಏನೋ ಇತ್ತು, ಗೊತ್ತಿಲ್ಲ ಪ್ರಾಬಬ್ಲಿ ಅದೇನು ಅಂತ. ಈ ದೇವಸ್ಥಾನದ ಸುತ್ತ ನಂದಿ ಇತ್ತು. ಅದ್ರದ್ದು ಏನು ಹಿಸ್ಟ್ರಿ ಅಂತ ಗೊತ್ತಿಲ್ಲ, ಏನಾದರೂ ಹಿಸ್ಟ್ರಿ ಇರುತ್ತೆ. ಮತ್ತು ನೀವಿಲ್ಲಿ ನೋಡ್ಬೋದು ಕಲ್ಲು ಎಷ್ಟು ಸೌದಿದೆ ಅಂತ, ಎಷ್ಟು ಹಳೆ ದೇವಸ್ಥಾನ ಅಂತ ನಿಮಗೆ ಇದರಲ್ಲೇ ಗೊತ್ತಾಗುತ್ತೆ. ಒಳಗಡೆ ಎಲ್ಲ ಎಂಟ್ರಿ ಇರಲ್ಲ, ಬರೀ ಹೊರಗಡೆಯಿಂದನೇ ನೀವು ನೋಡಬೇಕಾಗುತ್ತೆ. ನಾನು ಹೋದಾಗ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾನು ಅಂಬ್ರೆಲಾನು ಕ್ಯಾರಿ ಮಾಡಿರಲಿಲ್ಲ. ನೋಡಿ ಎಷ್ಟು ನಂದಿ ಇದೆ ಅಂತ ಹೇಳಿ. ನಾನು ಜಾಸ್ತಿ ಫೋಟೋಸ್ ಕೂಡ ತೆಗೆಸ್ಕೊಳ್ಳೋಕ್ಕಾಗಿಲ್ಲ, ತುಂಬ ಅಂದರೆ ತುಂಬ ಬಿಸಿಲಿದ್ದ ಕಾರಣ. ಮತ್ತು ಇಲ್ಲಿ ಅದರದ್ದು ಡೀಟೇಲ್ಸ್ ಇದೆ. ತುಂಬ ಬಿಸಿಲಿದ್ದ ಕಾರಣ ನಾವು ಎಳ್ನೀರನ್ನ ಕುಡಿದು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ. ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.